ಹಿರಿಯ ನಟರಾದಂಥ ದೊಡ್ಡಣ್ಣ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೊಡ್ಡಣ್ಣ ಅವರೇ ನಮಸ್ತೆ. ನಮಸ್ಕಾರ. ದೊಡ್ಡಣ್ಣ ಅವರೇ, ಇವಾಗ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಶುರುವಾಗ್ಬಿಟ್ಟಿದೆ. ನೀವು ಗಮನಿಸಿರ್ಬೋದು. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಯಾಕೆಂದ್ರೆ ಶಾಂತಿ ಕ್ರಾಂತಿ ಅಂತ ಸಿನಿಮಾ ಇವತ್ತಿನ ಕಾಲಕ್ಕೆ ಮಾಡುವಂತದ್ದು ಸಾಧ್ಯನೇ ಇಲ್ಲ. ಯಾಕೆಂದ್ರೆ 4 ಭಾಷೆಯಲ್ಲಿ ಮಾಡಿದ್ರು. ನನಗೂ ಅದ್ರಲ್ಲಿ ಮಾಡುವಂತ ಯೋಗ ಸಿಕ್ತು. ನನ್ ಕ್ಯಾರೆಕ್ಟರ್ನ ತಮಿಳಲ್ಲಿ ಜನಕ್ ರಾಜ್ ಅಂತ, ಹಿಂದಿ ಒಳಗೆ ಸತ್ಯನ್ ಕಪೂರ್ ಅಂತ, ಮತ್ತೆ ತೆಲುಗು ಒಳಗೆ ಕೈಕಾಲು ಸತ್ಯನಾರಾಯಣ ಅಂತ ಹಿರಿಯ ನಟರು ಮಾಡಿದ್ರು. ಕನ್ನಡದಲ್ಲಿ ನಾನ್ ಮಾಡಿದ್ದೆ. ಏಕೆಂತಂದ್ರೆ 4 ಭಾಷೆ ನಟರುಗಳೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ಗೊತ್ತಾಯ್ತರ? ಅದು ಒಂಥರ ಜಂಬೂ ಸವಾರಿ ಇದ್ದಂಗೆ. ಸಿನಿಮಾ ಶೂಟಿಂಗ್ ಅಲ್ಲ ಅದು, ಜಂಬೂ ಸವಾರಿಗೆ ಹೆಂಗ್ ಜನ ಸೇರ್ತಾರಲ್ಲ ಹಂಗೆ. ಅದನ್ನ ಹೇಳೋದಕ್ಕೆ ಒಂದ್ಸತಿ ನಿಮ್ ಸ್ಟುಡಿಯೋಗೆ ಬಂದು ಕೂತ್ಕೋಬೇಕು. ಬನ್ನಿ ಸರ್, ಇದ್ರ ಬಗ್ಗೆ ಮಾತಾಡ್ಬೇಕಿತ್ತು, ನೀವು ಬರ್ಬೇಕು. ಇವತ್ ನಿಮ್ ಆಂಕರ್ ಕೇಳಿದ್ರು, ನಾನು ಹೇಳದೆ ಇಲ್ಲ, ನಾನು ಹೊರಲಿಲ್ಲ. ನಾಳೆ ಚಿತ್ರದುರ್ಗದಲ್ಲಿ ನಮ್ಗೆ ಐ ಕ್ಯಾಂಪ್ ಇದೆ, ಅಲ್ಲಿಗೆ ಹೋಗ್ಲೇಬೇಕು ಅಂತ. ಇಲ್ಲಾಂದ್ರೆ ಖಂಡಿತ ಬಂದು ಜಾಯ್ನ್ ಆಗ್ತಾ ಇದ್ದೆ. ಸೂಪರ್ ಸೂಪರ್. ಯಾಕೆಂದ್ರೆ ಕನ್ನಡ ಉಳಿಬೇಕು, ಕನ್ನಡ ಚಿತ್ರರಂಗ ಉಳಿದ್ಬೇಕು. ಹೌದು, ಗೊತ್ತ, ಕನ್ನಡಿಗರು ಉಳಿಬೇಕು. ನಿಜ, ಇದು ನಮ್ಮ ಧ್ಯೇಯ, ಇದು ನಮ್ಮ ಆಸೆ. ನಿಜ. ಆ ಶೂಟಿಂಗು ಒಂದು ಈಗ ನಾವು ತೆರೆ ಮೇಲೆನ ನೋಡ್ಬಿಡ್ತೀವಿ ಒಂದು ಸೀನ್ಗಳನ್ನ, ಒಂದಷ್ಟು ಶಾರ್ಟ್ಸ್ಗಳನ್ನ. ಬಟ್ ನೀವು ಅಲ್ಲೇ ಇದ್ರಿ ಆ ಶೂಟಿಂಗ್ ಮಾಡುವಂತ ಸಂದರ್ಭ. ಫಾರ್ ಎಕ್ಸಾಂಪಲ್ ಒಂದು ಇಂಟ್ರಡಕ್ಷನ್ ಸೀನು, ಹೀರೋಯಿನ್ ಬರ್ತ್ಡೇ ಇರುತ್ತೆ, ನೀವು ಅವ್ರಿಗೆ ವಿಶ್ ಮಾಡ್ತೀರಿ. ಈ ತರ ಸೀನು ಸೇಮ್ ಸಿಚುವೇಶನ್ ತೆಲುಗುಲೂ ಆಗುತ್ತೆ, ರೀಕ್ರಿಯೇಟ್ ಆಗುತ್ತೆ, ಜೊತೆಗೆ ತಮಿಳ್ನಲ್ಲೂ ಆಗುತ್ತೆ. ಸೊ ಹೀಗಿದ್ದ ಹೇಗಾಗ್ತಾ ಇತ್ತು, ಹೇಗೆ ನಿಭಾಯಿಸ್ತಿದ್ರಿ ನೀವು ಕೂಡ? ಹೇಗಾಗ್ತಾ ಇತ್ತು ನೀವು? ಯಾಕಂದ್ರೆ ನೀವು ಅಲ್ಲೇ ಇದ್ದಿದ್ರಿಂದ ನಿಮ್ಮ ಹತ್ರ ಕೇಳಿದ್ರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ನಮ್ಗೆ ಅಂತ. ಖಂಡಿತ. ಅದರಲ್ಲಿ ಇವ್ರು ಮಾಡಿದ್ರು ಹಿಂದಿ ಆರ್ಟಿಸ್ಟ್, ಗೊತ್ತಾಯ್ತಾ, ಜೂಹಿ ಚಾವ್ಲಾ. ತುಂಬಾ ಒಳ್ಳೆ ಹೆಣ್ಮಗು. ಗೊತ್ತಾಯ್ತರ? ನಿಮ್ಗೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಮಿಳು, ತೆಲುಗು, ಹಿಂದಿ ಅವ್ರು ಏನ್ ಮಾಡೋರು ಅಂತಂದ್ರೆ, ಎಲ್ರಿಗೂ ಒಂದೇ ತರ ಮೇಕಪ್, ಒಂದೇ ತರ ಇದು, ದಾಡಿ ಮೀಸೆ ಎಲ್ಲ ಒಂದೇ ತರ ಇತ್ತು. ಹಂಗಾಗಿ ಕಾಲು ಕೈ ಈ ತರದ್ ಏನಾದ್ರು ಬರ್ಬೇಕಾಯ್ತು ಅಂತಂದ್ರೆ ಅವರೆಲ್ಲ 6 ಗಂಟೆಗೆ ಹೊರಟೋಗ್ಬಿಡೋರು, ಅವ್ರನ್ನ ಕಳ್ಸ್ಬಿಡೋರು. ರವಿ ಮಾತ್ರ ನಿರ್ಮಾಪಕ ಕಮ್ ನಿರ್ದೇಶಕ, ನಟ ಎಲ್ಲ ಅಲ್ವಾ. ಹಂಗಾಗಿ ಅವ್ರ ಕಾಯಲ್ಲಿ ಬರುತ್ತೆ ನಂಗಿದ್ರೆ ಅದಕ್ಕೆಲ್ಲ ನಾನೇ ಮಾಡ್ಬೇಕಾಗಿತ್ತು. ರಾತ್ರಿ 10 ಗಂಟೆ 11 ಗಂಟೆವರೆಗೂ. ಯಾಕೆಂದ್ರೆ ನಾವು ಟೈಮಿಂಗ್ಸ್ ಲೆಕ್ಕ ಆಗ್ತಿರ್ಲಿಲ್ಲ, ಕಾಲ್ಶೀಟ್ ಲೆಕ್ಕ ಆಗ್ತಿರ್ಲಿಲ್ಲ. ರವಿ ಪಿಕ್ಚರ್ ಅಂದ್ರೆ ಒಂದು ಕಿಂದರ್ ಜೋಗಿ ಆಗಿರ್ಬೋದು, ಒಂದ್ ಅಂಜದ ಗಂಡು ಆಗಿರ್ಬೋದು. ಗೊತ್ತಾಯ್ತಾ? ಈಸ್ ಕ್ರಿಯೇಟರ್. ಅವನು ಡೈರೆಕ್ಟರ್ ಅನ್ನೋದಕ್ಕಿಂತನೂ ಕ್ರಿಯೇಟರ್, ಸೃಷ್ಟಿ ಮಾಡೋನು, ಸೃಷ್ಟಿಕರ್ತ ಇದ್ದಕ್ಕೆ. ಅದನ್ನ ಬರೀ ಬಾಯಿ ಮಾತ್ರ ಹೇಳಕ್ಕಾಗಲ್ಲ. ಗೊತ್ತಾಯ್ತಾ? 4 ಜನ ಆರ್ಟಿಸ್ಟ್ಗಳು, ಗೊತ್ತಾಯ್ತಾ, ಎಲ್ಲ ಸಟ್ಟಲ್ ಹಾಕೊಂಡು ಕೂತ್ಕೊಳ್ತಾ ಇದ್ವಿ. ಕನ್ನಡ ಆಗಿದ ತಕ್ಷಣ ತೆಲುಗು ಆಗಿದ ತಕ್ಷಣನೇ ತಮಿಳ್ ಆಗಿದ ತಕ್ಷಣ ಇದ್ರು. ತಮಿಳಲ್ಲಿ ಏನಾಗೋದು ಅಂತಂದ್ರೆ, ಜನಕರಾಜು ಕೆಲವು ಸತಿ ಡೈಲಾಗ್ ಗಿಂತನೂ ಸ್ವಲ್ಪ ಜಾಸ್ತಿ ಮಾತಾಡೋರು. ಗೊತ್ತಾಯ್ತಾ? ಜಾಸ್ತಿ ಮಾತಾಡಿದಾಗ ನಾವು ರವಿ ಮಕರ್ ನೋಡಿದಾಗ ಮಾತಾಡ್ಬಿಡು, ಚೆನ್ನಾಗಿದೆ ಇಟ್ಕೊಡ್ತೀನಿ, ಇಲ್ಲಾಂದ್ರೆ ಕಟ್ ಮಾಡ್ತೀನಿ, ಎಡಿಟ್ ಮಾಡೋದು ನಾನ್ ತಾನೆ. ಕೆಲವೊಂದು ಒಳ್ಳೆ ಡೈಲಾಗ್ ಬರೋದು ಅವ್ರ ಬಾಯಲ್ಲಿ. ಕೆಲವೊಂದು ಒಳ್ಳೆ ಡೈಲಾಗ್ ಬಂದಾಗ ವೆರಿ ಗುಡ್, ತುಂಬಾ ಚೆನ್ನಾಗಿದೆ, ನಾವು ಮತ್ತೆ ರೀಶೂಟ್ ಮಾಡುವಂತ ರೀಶೂಟ್ ಮಾಡಿಸ್ತಾ ಇದ್ವಿ. ಮಧುಸೂದನ್ ಕ್ಯಾಮ್ರಾಮನ್, ಅಯ್ಯೋ ಮರೆಯಕ್ ಆಗದೆಲ್ಲ ಕಣ್ರಿ ಅದೆಲ್ಲ. ಯಾಕೆಂತಂದ್ರೆ ಶಾಂತಿ ಕ್ರಾಂತಿ ಏನಾದ್ರು ಮತ್ತೆ ಇದಾಗತ್ತೆ ಅನ್ನೋದಿದ್ರೆ ನಮ್ಗೆ ತುಂಬಾನೇ ಇಷ್ಟ. ಯಾಕೆಂದ್ರೆ ಪಾಲುಂಡು ಮೇಲುಂಡು ಬರೆ ಅಂತ, ಮನುಷ್ಯನಿಗೆ ಅಮೃತ ಸಿಕ್ಕಿಲ್ಲ ಊಟ ಮಾಡೋದಕ್ಕೆ. ಜ್ಞಾನಿಗಳು, ದೊಡ್ಡವರು, ವಿದ್ವಾಂಸರು ಎಲ್ಲರೂ ಆಕಳ ಹಾಲನ್ನ ಅಮೃತಕ್ಕೆ ಸಮಾನವಾಗಿ ಹೋಲಿಸಿದ್ರು. ಹಾಲು ಊಟ ಮಾಡಿದ್ಮೇಲೆ ಅದಕ್ಕಿಂತನೂ ಉನ್ನತವಾದ, ಉತ್ಕೃಷ್ಟವಾದ, ಷಡ್ರಸೋಪೇತವಾದಂತ ಅಡಿಗೆ ಏನೊಂದಿಲ್ಲ. ಹಂಗೆ ಆ ಪಿಕ್ಚರ್ ಅಲ್ಲಿ ಮಾಡಿದ್ಮೇಲೆ ನಾವು ಧನ್ಯ ಅಂತ ಹೇಳ್ಕೋಬೇಕು. ನಿಜ ನಿಜ ನಿಜ. ಆಮೇಲೆ ಯಾಕೆಂತಂದ್ರೆ ಅದು ರಿಲೀಸ್ ಆಯ್ತು ಅಂದ್ರೆ ಫಸ್ಟ್ ದಿವಸ ನಾನು ನನ್ನ ಹೆಂಡತಿ ಕರ್ಕೊಂಡು ಹೋಗಿ ಇನ್ನೊಂದ್ಸತಿ ನೋಡ್ಬೇಕು. ಸೂಪರ್ 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 ಸರ್. ಆಮೇಲೆ ರವಿಚಂದ್ರನ್ ಅವರ ಕ್ರಿಯೇಟಿವಿಟಿ ಸರ್, ಕೇವಲ ಶಾಂತಿ ಕ್ರಾಂತಿ ಸಿನಿಮಾ ಒಂದು ಅಂತಲ್ಲ, ಹಲವು ಸಿನಿಮಾಗಳಲ್ಲಿ ನೀವು ಅವ್ರ ಜೊತೆ ನಟನೆ ಮಾಡಿರೋದ್ರಿಂದ ಆ ಒಂದು ವಿಷನ್ ಇದೆಯಲ್ಲ ಸರ್ ಅವ್ರ ತಲೆಯಲ್ಲಿ, ಏನೋ ಒಂದು ಇನೋವೇಟಿವ್ ಆಗಿ ಮಾಡಬೇಕು ಅನ್ನೋದು
ಎಲ್ಲಾ ಸಿನಿಮಾಗಳಲ್ಲೂ ಅದೇ ಒಂದು ಹುಮ್ಮಸ್ ಇರ್ತಾ ಇತ್ತು ಅವರಿಗೆ ಅಂತ. ಹೌದು ಹೌದು. ಈಗ ಸರ್ ರವಿಚಂದ್ರನ್ ಅಂದ್ರೆ ಹ್ಮ್ ನನ್ನ ದೃಷ್ಟಿಯಲ್ಲಿ ಒಬ್ಬ ಕನ್ನಡದ ಯುಗ ಪುರುಷರು ಒಬ್ಬ ಸರ್. ಯಾಕೆಂದ್ರೆ ಸೂಪರ್. ನೀವ್ ಏನ್ ಅನ್ಕೊಳ್ತಿರೋ ಏನೋ, ಕೆಲವ್ರು ಏನ್ ಅನ್ಕೊಳ್ತಾರೋ ಏನೋ, ಹಿಂದಿ ಒಳಗೆ ರಾಜ್ ಕಪೂರ್ ಹೆಂಗೋ ಕನ್ನಡದಲ್ಲಿ ಒಬ್ಬ ರವಿಚಂದ್ರನ್ ಹಂಗೆ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಬೇರೆ ಏನ್ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ರವಿಚಂದ್ರನು ನನ್ನ ಆತ್ಮೀಯ ಗೆಳೆಯ, ಗೊತ್ತಾಯ್ತಾ, ಆತ್ಮೀಯ, ಗೊತ್ತಾಯ್ತಾ. ಏನೇ ಇದ್ರು ಮನಸ್ಸು ಬಿಚ್ಚಿ ಮಾತಾಡೋದು, ಹಿಂಗಲ್ಲ ಕಣೋ, ಹಿಂಗೆ ಕಣೋ, ಹಿಂಗ್ ಮಾಡೋಣ ಕಣೋ, ಹಿಂಗ್ ಮಾಡೋಣ ಕಣೋ, ಸೀನ್ನೇ ರೀಶೂಟ್ ಮಾಡ್ಬಿಡೋರು. ಸರ್, ಈ ಪ್ಲಾನ್ ಕೇಳಿದಾಗ ಹೆಂಗ ಅನ್ಸುತ್ತಾರೆ? ಈಗ ಶಾಂತಿ ಕ್ರಾಂತಿ ಮಾಡ್ಬೇಕು ಅಂತಿದ್ದೀನಿ, 4 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೇಕು ಅಂತಿದ್ದೀನಿ, ಹಿಂಗಿರುತ್ತೆ ಅಂತ ಹೇಳಿದಾಗ ನಿಮ್ಗೆ ಏನ್ ಅನ್ಸ್ತು? ಶಾಕ್ ಆಯ್ತು ಸರ್ ನಿಜವಾಗ್ಲೂ. ಆರ್ಟಿಸ್ಟ್ ಲೀಸ್ಟ್ಗಳು ಕೇಳಿ ಹೆಸರೇ ನಾವು ಡಂಗು ಹೊಡೆದೋಗ್ಬಿಟ್ಟಿದ್ವಿ. ತಮಿಳಲ್ಲಿ ರಜನಿಕಾಂತ್, ಗೊತ್ತಾಯ್ತಾ, ತೆಲುಗೊಳಗೆ ನಾಗಾರ್ಜುನ. ಹೌದು, ನಿಮ್ಗೆ ಹೆಂಗ್ ಹೇಳುದು, ಯಾಕೆಂತಂದ್ರೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಒಂದು ಹೊಸ ಪ್ರಯತ್ನ, ಅದು ನೋಡಿದ ತಕ್ಷಣ ಹೆಂಗಾಗತ್ತಿದು, ವರ್ಕೌಟ್ ಆಗುತ್ತಾ ಅಂತ ಅನ್ಸಿರುತ್ತೆ. ಅಯ್ಯೋ, ನನ್ನ ಹತ್ರ ಸ್ಟಿಲ್ಗಳು ಇವತ್ತು ಇದಾವೆ, ಕೆಲವೊಂದು ಸ್ಟಿಲ್ಗಳು. ನಾನ್ ನಿಮ್ ಸ್ಟುಡಿಯೋಗೆ ಬರ್ತೀನಿ, ತೋರ್ಸೋಣ ಜನಕ್ಕೆ. ಯಾಕೆಂದ್ರೆ ತುಂಬಾ ಖುಷಿ ನನಗೆ. ಸುಮಾರು 35 ವರ್ಷ ಆಗಿರ್ಬೋದು. ಮಕ್ಕಳಿಗೆ ಎಲ್ಲರಿಗೂ ಹಾಲಿನ ಟ್ಯಾಂಕರ್ ತರಿಸ್ತಾ ಇದ್ರು. ಯಾವ ನಿರ್ಮಾಪಕರು ತರಿಸ್ತಾರೆ ಇವತ್ತು? ನಿಜ 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 ನಿಜ. ಹೌದಲ್ವ, ಹಾಲಿನ ಟ್ಯಾಂಕರ್ ತಗೊಂಡ್ ಕೊಡೋರು. ಆಮೇಲೆ ವೆಹಿಕಲ್ಗಳಷ್ಟೇ, ಇನ್ನೊಬ್ರು ವೆಹಿಕಲ್ ಇನ್ನೊಬ್ರು ಯೂಸ್ ಮಾಡಂಗಿಲ್ಲ, ಅಷ್ಟು ಚೆನ್ನಾಗಿರೋದು. ಎಲ್ರಿಗೂ 5 ಸ್ಟಾರ್ ಹೋಟೆಲ್ಸ್. ಸರ್, ಅದು ಸಿನಿಮಾ ಅಂತ ಅನ್ನೋದಕ್ಕಿಂತನೂ ನನ್ನ ಬಾಯಲ್ಲಿ ಇನ್ನೊಂದ್ಸತಿ ಬರುತ್ತೆ, ಅದೊಂದು ಜಂಬೂ ಸವಾರಿ. ನಿಜ ನಿಜ. ಆ ಸಿನಿಮಾ ಎಂಡಿಂಗ್ ಟೈಟಲ್ ಕಾರ್ಡ್ ನೋಡ್ಬೇಕಾದ್ರೆ ನಾನು ನೋಡಿದೀನಿ, ಮಕ್ಕಳು ಸುಮಾರು ಜನ ಇರ್ತಾರೆ, ಸಾವಿರಾರು ಮಂದಿ ಮಕ್ಕಳು ಪಾಪ ಎಲ್ಲ ಊಟ ಮಾಡ್ತಾ ಇರ್ತವೆ. ಶೂಟಿಂಗ್ ಆಗ್ಬೇಕಾದ್ರೆ 3 ಜನ ಒಟ್ಟಿಗೆ ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ತಾ ಇರ್ತಾರೆ. ರಜನಿಕಾಂತ್ ಆಗಿರ್ಲಿ, ಅಥವಾ ನೀವು ಹೇಳಿದ್ದು ನಾಗಾರ್ಜುನ ಆಗ್ಲಿ, ರವಿಚಂದ್ರನ್ ಅವರಾಗ್ಲಿ, 3 ಜನನು ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಆ ಒಂದು ಸೀನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಎಷ್ಟು ಕಷ್ಟ ಇತ್ತು ಆ ಸಿನಿಮಾ ಒಂದು ಶೂಟಿಂಗ್ ಮಾಡ್ಬೇಕಾದ್ರೆ ಅಂತ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಷ್ಟು ವರ್ಷ ಹಿಡಿದಿತ್ತು ಸರ್ ಇದು ಓವರ್ ಆಲ್ ಸಿನಿಮಾ ಶುರುವಾದಾಗಿಂದ ಮುಗಿಯೋ ತನಕ? ನಾವ್ ಯಾವತ್ತೂ ಕಾಲ್ ಶೀಟ್ ಲೆಕ್ಕ ಹಾಕಿಲ್ಲ ಅಂತ ಹೇಳ್ತಾ ಇದ್ವಲ್ಲ ನಿಮ್ಗೆ. ಯಾಕೆಂತಂದ್ರೆ ಇವು ಜನಮನದಲ್ಲಿ ನಿಲ್ಲೋದು. 35 ವರ್ಷ ಆದ್ರೂ ಮತ್ತೆ ಜನ ಅದನ್ನ ಆಸೆ ಪಡ್ತಾರೆ, ರೀ ರಿಲೀಸ್ ಮಾಡಿ ಅಂತ ಕೇಳ್ತಾ ಇದಾರೆ ಅಂದ್ರೆ ನಿಜ, ಅದಕ್ಕಿರೋ ಮೌಲ್ಯ ಯೋಚನೆ ಮಾಡಿ. ಸೂಪರ್. ಹೌದು ಹೌದು. ಅದೇ ಕನ್ನಡದ ಗಮ್ಮತ್ತು, ತಾಕತ್ತು, ಪ್ರಿಯತ್ತು ಎಲ್ಲ ಅದೇ ಅಲ್ಲ. ಇನ್ನೊಂದು ಆಶ್ಚರ್ಯ ಏನಂತಂದ್ರೆ, ಹೆಂಗಿದು ಇವಾಗ ಟ್ರೆಂಡ್ ಶುರುವಾಯ್ತು, ಇಷ್ಟು ವರ್ಷ ಇಲ್ದೇ ಇರೋದು. ಈಗ 2026 ನಾವಿರೋದು, ರಿಲೀಸ್ ಆಗಿ 91. ಈಗ ಟ್ರೆಂಡ್ ಶುರುವಾಗಿದ್ದು ಈಗ ಒಂದ್ 2 ವಾರದಿಂದ ಟ್ರೆಂಡ್ ಶುರುವಾಗಿದೆ ರೀ ರಿಲೀಸ್ ಮಾಡ್ಬೇಕು ಅಂತ. ಹೇಗೆ ಇದು ಟ್ರೆಂಡ್ ಶುರುವಾಯ್ತು ಅಂತ? ಸರ್, ಜನಕ್ಕೆ ಯಾವ್ದು ಒಳ್ಳೇದು ಅದು ಒಳ್ಳೇದೇ ಸರ್, ಅಲ್ವಾ? ಈಗ ಬೆಲ್ಲ ಸಿಹಿ ಆಗಿದೆ ಅಂತ ಯಾರು ಹೇಳ್ಬೇಕಾಗಿಲ್ಲ ಸರ್. ಬಲ್ಲವರೇ ಬಲ್ಲರು, ಬೆಲ್ಲದ ಸವಿಯ ಅಂತ. ನಿಜ. ಅಂತ ಸಿನಿಮಾಗಳನ್ನ ಎಲ್ಲೋ ಒಂದ್ಸತಿ ನೋಡಿರ್ತಾರೆ, ಏನೋ ಕೇಳಿರ್ತಾರೆ, ಎಲ್ಲಿಂದಲೂ ಬಂದಿರುತ್ತೆ, ಗೊತ್ತಾಯ್ತಾ? ಹೌದು. ಅದೇ ಆ ಸಂದರ್ಭದಲ್ಲಿ ಗೊತ್ತಿರಲ್ಲ, ಇವಾಗ ಗೊತ್ತಾಗಿದೆ ಅವರಿಗೆ. ಥ್ಯಾಂಕ್ ಯು. ಮಾತಾಡ್ಸಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ನಿಮ್ಮ ರಾಜಕೀಯ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ದೊಡ್ಡಣ್ಣ ಅವರು, ಎಷ್ಟೊತ್ತು ರಾಜ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.